ಶಿವಮೊಗ್ಗ ನಗರದ ಗಾಡಿಕೊಪ್ಪದ ಸರ್ಕಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದಿದ್ದ ಗುಂಡಿಯನ್ನು ನಾಗರಿಕರೇ ಮುಚ್ಚುವ ಮೂಲಕ ಗಾಂಧಿಗಿರಿ ಮಾರ್ಗದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಭಾರೀ ಗಾತ್ರದ ಗುಂಡಿ ಹೆದ್ದಾರಿಯಲ್ಲಿ ಬಿದ್ದಿತ್ತು. ಆದರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಗುಂಡಿ ಮುಚ್ಚಲು ಕ್ರಮ ಕೈಗೊಂಡಿರಲಿಲ್ಲ. ಇದರಿಂದ ಸದರಿ ಸ್ಥಳದಲ್ಲಿ ಸುಗಮ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿ ಪರಿಣಮಿಸಿತ್ತು. ಕೆಲ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಾಗರಿಕರು ಇತ್ತೀಚೆಗೆ ಜಲ್ಲಿ, ಎಂಸ್ಯಾಂಡ್, ಸಿಮೆಂಟ್ ಬಳಸಿ ಗುಂಡಿ ಮುಚ್ಚುವ ಕಾರ್ಯ ನಡೆಸಿದ್ದಾರೆ. ಈ ವೇಳೆ ಸ್ಥಳೀಯ ಮುಖಂಡರಾದ ವೆಂಕಟೇಶ್, ರಮೇಶ್, ರುದ್ರೇಶ್, ಪ್ರಭು, ಸತೀಶ್, ದಿನೇಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಹೆದ್ದಾರಿ ರಸ್ತೆ ಒಳಗೆ ಗುಂಡ್ಲೆ 3-4 ತಿಂಗಳಾದರೂ ಇಲ್ಲಿ ಹಾಕಿರಲಿಲ್ಲ. ಸುಮಾರು 2-3 ವೆಹಿಕಲ್ ಬಿದ್ದು, ಹುಡುಗರು ಬಿದ್ದು, ಹೆಣ್ಮಕ್ಳು ಬಿದ್ದು ಆಯಿತು. ಈಗ ನಾವೆಲ್ಲ ಊರವರ ಹುಡುಗರೆಲ್ಲ ಸೇರಿ ಅದಕ್ಕೆ ಜಲ್ಲಿ, ಸಿಮೆಂಟು, ಕಾಂಕ್ರೀಟ್ ಹಾಕಿ ಎಲ್ಲ ಮುಚ್ತಾ ಇದ್ವಿ. ಯಾರೂ ಬಂದಿಲ್ಲ ಸರ್. ಈಗ 4-5 ತಿಂಗಳಿಂದ ಯಾರೂ ಬಂದಿಲ್ಲ. ಇಲ್ಲಿ ಒಬ್ಬರು ಮನೆ ಕಟ್ತಾಯಿದ್ರು, ಅದರೊಳಗಿಂದ ಜಲ್ಲಿ ತಂದು ಜಲ್ಲಿ ಸಿಮೆಂಟ್ ಎಲ್ಲ ತಂದು ಹಾಕ್ತಾಯಿದ್ವಿ. ನಾವು ರುದ್ರೇಶ, ಅಲ್ಲಿಂದ ಪ್ರಭು, ಸತೀಶ, ರಮೇಶ ಮತ್ತು ಎಲ್ಲ ಸೇರ್ಕೊಂಡು ಇದು ಗುಂಡಿ ತುಂಬ ಕಾರ್ಯಕ್ರಮ ಮಾಡಿದ್ದೀವಿ. ನಂಜಪ್ಪ ಲೈಫ್ ಕೇರ್ ಹತ್ರ ಆಸ್ಪತ್ರೆ ಗಾಡಿಗಳು ತಿರುಗಿ ಗುಂಡಿ ಬಿದ್ದಿದೆ. ಆಮೇಲೆ ಡೆಂಟಲ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಅಲ್ಲಿ ಗುಂಡಿ ಬಿದ್ದಿದ್ದಾವೆ, ಅವು ಮುಚ್ಚಿಲ್ಲ. ಇನ್ನು ಅಲ್ಲೂ ಜನ ಬಿದ್ದಿದ್ದಾರೆ, ಬೈಕ್ನ ಬಿದ್ದಾರೆ, ಗಾಡಿಗೆ ಬಿದ್ದಾರೆ, ಮುಚ್ಚಿಲ್ಲ. ಮುಚ್ಚಬೇಕಾಗತ್ತೆ. ರೋಡ್ ಸರಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ.